ಈ ದಿನದ ಬೆಳಗಿನ ಧ್ಯಾನದ ವಾಕ್ಯ ಸಂದೇಶಕ್ಕಾಗಿ ಆರಿಸಿಕೊಂಡಂತ ವೇದವಾಕ್ಯ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟರು. ಇದರಲ್ಲಿ ನೋಡುವಂತ ಅತಿ ಪ್ರಾಮುಖ್ಯವಾದ ಸಂಗತಿ ಏನೆಂದರೆ, ನಾವು ಮರೆಯಲಾಗದ ಉಡುಗೊರೆ ಅಥವಾ ಬಿಚ್ಚಿಡಲಾಗದ ಉಡುಗೊರೆಯನ್ನು ಯೇಸು ನಮಗೆ ಕೊಡಲಿಕ್ಕೆ ಇದ್ದಾನೆ. ಕ್ರಿಸ್ಮಸ್ ಎಂದರೆ ಉಡುಗೊರೆಗಳು, ಸುತ್ತಿಡಲಾದ ಪೆಟ್ಟಿಗೆಗಳು ಮತ್ತು ಅವುಗಳನ್ನು ಬಿಚ್ಚಿಡುವ ಸಂತೋಷ ಹಾಗೂ ಕೇಕನ್ನು ಕತ್ತರಿಸಿ ಎಲ್ಲರಿಗೂ ಹಂಚುವ ಸಂಭ್ರಮ ಹಾಗೂ ಇನ್ನೂ ಅನೇಕ ಕಾರ್ಯಗಳನ್ನು ಕ್ರಿಸ್ಮಸ್ ಸಂದರ್ಭದಲ್ಲಿ ಆತನ ಜನರು ಮಾಡುವರಾಗಿದ್ದಾರೆ. ಆದರೆ ನಿಜವಾದ ಕ್ರಿಸ್ಮಸ್ನ ಪ್ರಾಮುಖ್ಯ ಸಂಗತಿ ಏನೆಂದರೆ, ದೇವರೇ ನಮಗೊಂದು ವಿಶೇಷ ಉಡುಗೊರೆ ಕೊಟ್ಟಿದ್ದಾನೆ. ಅದನ್ನು ನಾವು ಯಾರೂ ಸಹ ಬಿಚ್ಚಿಡಲು ಹಾಗೂ ಮರೆಯಲು ಸಾಧ್ಯವಿಲ್ಲದ ಉಡುಗೊರೆಯೇ ದೇವರ ಮಗನಾದ ಯೇಸು ಕ್ರಿಸ್ತನು. ಯೋಹಾನ 3:16ರಲ್ಲಿ ಸಂಪೂರ್ಣವಾದ ಸಾರಾಂಶ ಇದೆ. ಕಾರಣವೇನೆಂದರೆ, ದೇವರು ಲೋಕವನ್ನು ಪ್ರೀತಿಸದಿದ್ದರೆ ಕ್ರಿಸ್ಮಸ್ ಇರುತ್ತಿರಲಿಲ್ಲ. ಆತನು ನಮ್ಮನ್ನು ನಮ್ಮ ಪಾಪಗಳಲ್ಲಿ ಅಥವಾ ನಮ್ಮನ್ನು ಏಕಾಂತದಲ್ಲಿ ಬಿಡಲು ಇಷ್ಟಪಡಲಿಲ್ಲ. ದೇವರ ಪ್ರೀತಿಯು ಕೇವಲ ಒಂದು ಭಾವನೆಯಲ್ಲ, ಅದು ಕೊಡುವ ಒಂದು ಕ್ರಿಯೆಯಾಗಿದೆ. ಆತನ ಪ್ರೀತಿ ಇಡೀ ವಿಶ್ವದ ಅತ್ಯಂತ ದೊಡ್ಡ ಕೊಡುಗೆಯ ಕ್ರಿಯೆಯಾಗಿದೆ. ಆ ಉಡುಗೊರೆ ಏನು? ದೇವರ ಪುತ್ರ, ಏಕೈಕ ಪುತ್ರ. ದೇವರು ತನ್ನ ಬಳಿ ಇದ್ದ ಅತ್ಯಮೂಲ್ಯ ವಸ್ತುವನ್ನು, ಅಂದರೆ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ನಾವು ಖರೀದಿಸಲಾಗದ, ಸಂಪಾದಿಸಲಾಗದ ಅಥವಾ ಆಳಲು ಅಸಾಧ್ಯವಾದ ಉಡುಗೊರೆ ಇದು. ಈ ಉಡುಗೊರೆ ಯೇಸು ಕೊಟ್ಟಿಗೆಯಲ್ಲಿ ಮಲಗಿದ್ದನು. ಆತನು ನಮ್ಮೊಂದಿಗೆ ಇರಲು ಮತ್ತು ನಮಗಾಗಿ ಸಾಯಲು ಬಂದನು. ನಾವು ಪಡೆದ ಎಲ್ಲ ಉಡುಗೊರೆಗಳು ಹಾಳಾಗುತ್ತವೆ, ಆದರೆ ದೇವರ ಈ ಉಡುಗೊರೆ ಯೇಸು ಕ್ರಿಸ್ತನು ಎಂದಿಗೂ ನಾಶವಾಗುವುದಿಲ್ಲ. ಆತನಲ್ಲಿ ನಂಬಿಕೆ ಇಡುವವರಿಗೆ ಆತನು ನಿತ್ಯ ಜೀವವನ್ನು ಕೊಡುತ್ತಾನೆ. ಈ ಲೋಕದಲ್ಲಿ ನಿಮಗೆ ಮಾತ್ರವಲ್ಲದೆ ಆತನು ನಿಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸುವಂತ ದೇವರಾಗಿದ್ದಾನೆ. ಯೋಹಾನ 11:25ರಲ್ಲಿ ಯೇಸು ಮಾರ್ತಳಿಗೆ ಹೇಳಿದ್ದೇನೆಂದರೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಕೇಳಿದನು. ಆದುದರಿಂದ ಈ ಉಡುಗೊರೆಯನ್ನು ಸ್ವೀಕರಿಸಿ. ನಾವು ಕ್ರಿಸ್ಮಸ್ ಉಡುಗೊರೆಯನ್ನು ಬಿಚ್ಚಿಡಲು ಸಾಧ್ಯವಿಲ್ಲ, ಆದರೆ ನಾವು ಅದನ್ನು ಸ್ವೀಕರಿಸಬೇಕು. ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ನಿಮ್ಮ ನಂಬಿಕೆಯನ್ನು ಯೇಸುವಿನಲ್ಲಿ ಇಡಿ. ಉಡುಗೊರೆಯನ್ನು ಬಿಚ್ಚಿಡುವ ಬದಲು ನಾವು ಯೇಸುವಿನಲ್ಲಿ ನಂಬಿಕೆ ಇಟ್ಟಾಗ ನಮ್ಮ ಜೀವನ, ನಮ್ಮ ಎಲ್ಲ ಕೆಟ್ಟ ಕಾರ್ಯಗಳು ನಾಶವಾಗಿ ನಮಗೆ ಒಳ್ಳೆಯ ಭವಿಷ್ಯತ್ತನ್ನು ಆತನು ದಯಪಾಲಿಸುವಂತನಾಗಿದ್ದಾನೆ. ನಮಗಾಗಿ ಕೊಟ್ಟ ಉಡುಗೊರೆಯನ್ನು ವೈಯಕ್ತಿಕವಾಗಿ ನಾವು ಸ್ವೀಕರಿಸಬೇಕು. ನಾಶವಾಗಬೇಡಿ, ಎಲ್ಲರೂ ಜೀವಿಸಿರಿ. ಈ ಉಡುಗೊರೆಯ ಉದ್ದೇಶ ಸರಳವಾಗಿದೆ. ನಾಶವಾಗುವುದನ್ನು ತಪ್ಪಿಸಿ ನಿತ್ಯ ಜೀವ ಪಡೆಯಿರಿ. ಈ ಕ್ರಿಸ್ಮಸ್ನಲ್ಲಿ ವಸ್ತುಗಳನ್ನು ಹಿಂಬಾಲಿಸುವುದನ್ನು ಬಿಟ್ಟು ಶಾಶ್ವತವಾದ ಉಡುಗೊರೆಯ ಮೇಲೆ, ಯೇಸುವಿನ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸೋಣ. ಆತನನ್ನು ನಂಬುವುದರಿಂದ ಹೊಸ ಜೀವನ ಮತ್ತು ಹೊಸ ಉದ್ದೇಶ ನಮ್ಮ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960260643. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.